ಆದರ್ಶ ಗುಣಗಳು ಜೊತೆಗೆ ಶಾಲೆಯೇ ಸರ್ವಸ್ವ ಎಂದು ಭಾವಿಸಿದ್ದಕ್ಕಾಗಿ ಇಂದು ಜಿಲ್ಲಾ ಉತ್ತಮ ಶಿಕ್ಷಕರ ಪ್ರಶಸ್ತಿಗೆ ಭಾಜನರಾದ ಹೂವಿನಬಾವಿ ಶಾಲೆಯ ಅಮರೇಗೌಡ ಪಾಟೀಲ್ ಶಿಕ್ಷಕರು. ಗುರು ಎಂದರೆ ವ್ಯಕ್ತಿಯಲ್ಲ, ಅದೊಂದು ಶಕ್ತಿ. ಅದ್ಭುತ ಶಬ್ದವೇ ಗುರು ಎನ್ನುವಂತೆ ಎಲ್ಲ ವೃತ್ತಿಗಳನ್ನು ಸೃಷ್ಟಿಸುವ ಏಕೈಕ ಜೀವಿ ಎಂದರೆ ಗುರು. ತಮ್ಮ ವಿಶಿಷ್ಟ ನಯವಾದ ನಾಜೂಕಾದ ಕೆತ್ತನೆಯ ಮೂಲಕ ಸುಂದರ ಮೂರ್ತಿ ಮಾಡುವ ಕಲೆ ಇರುವುದು ಗುರುವಿಗೆ ಮಾತ್ರ. ಅಂತಹ ಒಬ್ಬ ಶ್ರೇಷ್ಠ ಶಿಕ್ಷಕರಾದ ಮಸ್ಕಿ ತಾಲೂಕಿನ ಹೂವಿನಬಾವಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರಿ ಮುಖ್ಯ ಗುರು ಶ್ರೀ ಅಮರೇಗೌಡ ಮಾಲಿ ಪಾಟೀಲ್ ರವರು ವಿಶೇಷ ಮತ್ತು ವಿಶಿಷ್ಟ ಸಾಧನೆ ಮೂಲಕ ಹೆಸರು ಮಾಡಿರುವ ಅಪರೂಪದ ಶಿಕ್ಷಕರು. ನಾಳೆ ರಾಯಚೂರಿನಲ್ಲಿ ನಡೆಯುವ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದು ಹೆಮ್ಮೆಯ ವಿಚಾರ. ಅಮರೇಗೌಡ ಮಾಲಿ ಪಾಟೀಲ್ ರವರು ಹೂವಿನಬಾವಿ ಶಾಲೆಗೆ ಪ್ರಭಾರಿ ಮುಖ್ಯ ಗುರುಗಳಾಗಿ ಸೇವೆಗೆ ಸೇರಿ 2 ವರ್ಷ 6 ತಿಂಗಳಲ್ಲಿ ತಮ್ಮ ಅಪಾರ ಕಾಳಜಿ ಮಮತೆಯಿಂದ ಇಂದು ಶಾಲೆಯನ್ನು ಸಂಪೂರ್ಣ ಅತ್ಯಾಧುನಿಕ ಖಾಸಗಿ ಶಾಲೆಗಳಿಗೆ ಯಾವುದರಲ್ಲಿ ಕಡಿಮೆ ಇಲ್ಲ. ಇಡೀ ಶಾಲೆಯನ್ನ ಹಸಿರುಮಯ ವಾತಾವರಣ, ಇಡೀ ಶಾಲೆ ಮತ್ತು ಕಾಂಪೌಂಡ್ ಗೋಡೆಯ ತುಂಬೆಲ್ಲ ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ ವಿಷಯಗಳ ಬರವಣಿಗೆ ನೋಡಿಬಿಟ್ಟರೆ ಸಾಕು, ಶಿಕ್ಷಕರ ಪಾಠವೇ ಬೇಡ ಎನಿಸುತ್ತದೆ. ಅಷ್ಟೊಂದು ಸುಂದರವಾದ ಅಕ್ಷರ, ಚಿತ್ರ, ಸನ್ನಿವೇಶ, ಸಂದರ್ಭಗಳನ್ನು ಸೃಷ್ಟಿಸುವ ಮೂಲಕ ಮಕ್ಕಳ ಸರ್ವತೋಮುಖ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ. ಇನ್ನು ನಲಿಕಲಿ ಕೋಣೆಯಂತೂ ಡಿಜಿಟಲ್ ಆಕರ್ಷಣೆ ಶಕ್ತಿಯಾಗಿ ಮಾರ್ಪಾಡು ಮಾಡಿದ್ದಾರೆ. ಅದು ನೋಡಿದರೆ ತುಂಬಾ ಆಶ್ಚರ್ಯ. ಹಾಗೆ ಮಕ್ಕಳು ಕಂಪ್ಯೂಟರ್ ಶಿಕ್ಷಣವನ್ನ ಲೀಲಾಜಾಲವಾಗಿ ಕಲಿತಿದ್ದಾರೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ಸಹ ಒದಗಿಸಲಾಗಿದೆ. 1ನೇ ತರಗತಿ ಮಕ್ಕಳು ಸಂವಿಧಾನ ಪೀಠಿಕೆಯನ್ನು ಹೇಳುವುದನ್ನು ಕೇಳಿದರೆ ಮೈ ತಣ್ಣಗಾಗುತ್ತದೆ. ಹಾಗೂ 1, 2ನೇ ತರಗತಿ ವಿದ್ಯಾರ್ಥಿಗಳು ಇಂಗ್ಲಿಷ್, ಗಣಿತ ಕಲಿಕೆಯಲ್ಲಿ ಸರಾಗವಾಗಿ ಹೇಳುತ್ತಾರೆ. ನಿಜವಾಗಿ ಈ ಶಾಲೆ ನೋಡಿದರೆ ಯಾವ ಖಾಸಗಿ ಶಾಲೆಗೆ ಏನು ಸಂಬಂಧವೇ ಇಲ್ಲವಂತೆ ಕಾಣುತ್ತದೆ. ಮುಖ್ಯ ಗುರುಗಳಾಗಿ ಅಮರೇಗೌಡ ಪಾಟೀಲ್ ರವರು ಸೇವೆಗೆ ಸೇರಿದ ನಂತರ 25 ವಿದ್ಯಾರ್ಥಿಗಳು ಖಾಸಗಿ ಶಾಲೆಯಿಂದ ಮರಳಿ ಇತರೆ ಸೇರಿ 46 ವಿದ್ಯಾರ್ಥಿಗಳು ಶಾಲೆಗೆ ಆಗಮನ. ಮೈಂಡ್ ಕಂಪನಿ ಬೆಂಗಳೂರು ಇವರಿಂದ 100 ಬೆಂಚ್ ಕಾಣಿಕೆ, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಸಂಜೆ 2 ಗಂಟೆ ಹೆಚ್ಚುವರಿ ಶಿಕ್ಷಣ. ಮಕ್ಕಳ ಹಿತದೃಷ್ಟಿಯಿಂದ ಅಮರೇಗೌಡ ಮಾಲಿ ಪಾಟೀಲ್ ಮುಖ್ಯ ಗುರು ಸ್ವಂತ ಸಂಬಳ ನೀಡಿ ಒಬ್ಬ ಶಿಕ್ಷಕರ ನಿಯೋಜನೆ. ಇಲ್ಲಿಯವರೆಗೆ 16 ಲಕ್ಷ ರೂಪಾಯಿ ದೇಣಿಗೆಯನ್ನು ಸಮುದಾಯದವರಿಂದ ಪಡೆದು ಶಾಲೆ ಪ್ರಗತಿ. ಕ್ಯಾಸ್ಟಿಕ್ ಸಂಸ್ಥೆಯಿಂದ ಮನವೊಲಿಸಿ 6 ಕಂಪ್ಯೂಟರ್ ಅಲ್ಮಾರಗಳನ್ನ ಪಡೆಯಲಾಯಿತು. ತಾಲೂಕು ಪಂಚಾಯಿತಿ ವತಿಯಿಂದ 65 ಇಂಚು ಸ್ಮಾರ್ಟ್ ಟಿವಿ ಪಡೆಯಲಾಗಿದೆ. 60,000 ರೂಪಾಯಿ ಸ್ವಂತ ಹಣ ಖರ್ಚು ಮಾಡಿ ಗೋಡೆಯ ಮೇಲೆ ಅಂದ ಚಂದದ ಅಕ್ಷರ ಚಿತ್ರ ಬರೆಯಲಾಯಿತು ಎಂದು ಪ್ರಭಾರಿ ಮುಖ್ಯ ಗುರು ಅಮರೇಗೌಡ ಮಾಲಿ ಪಾಟೀಲ್ ರವರು ತಮ್ಮ ಶಿಕ್ಷಣದ ಆಸಕ್ತಿ ಬಗ್ಗೆ ಮರೆಯುತ್ತಾ ಇದಕ್ಕೆಲ್ಲ ಸಹಾಯ ಶಾಲೆಯ ಎಸ್ಡಿಎಂಸಿ ಪದಾಧಿಕಾರಿಗಳು, ನಮ್ಮ ಶಿಕ್ಷಕರಿಂದ, ಗ್ರಾಮಸ್ಥರು, ಪಾಲಕ ಪೋಷಕರು ಎಂದು ಬಹಳಷ್ಟು ಸರಳತೆ, ಸಹಕಾರ ಮೂರ್ತಿಗಳಾದ ಅಮರೇಗೌಡ ಮಾಲಿ ಪಾಟೀಲ್ ಪ್ರಭಾರಿ ಮುಖ್ಯ ಗುರುಗಳು ಹೂವಿನಬಾವಿ ಶಾಲೆಯ ಕುರಿತು ಹೇಳುತ್ತಾರೆ. ಇಂತಹ ಒಬ್ಬ ಶಿಕ್ಷಕರು ಪ್ರತಿ ಶಾಲೆಯಲ್ಲಿ ಇದ್ದರೆ ಸಾಕು, ಶಾಲೆ ಪ್ರಗತಿ ಬೆಳವಣಿಗೆ ಆಗುತ್ತದೆ ಎಂದು ಶಾಲೆಯ ಎಸ್ಡಿಎಂಸಿ ಸದಸ್ಯರು ಹಾಗೂ ಶಿಕ್ಷಕರು, ಪಾಲಕರು ಗುಣಗಾನ ಮಾಡುತ್ತಾರೆ. ಮತ್ತೊಮ್ಮೆ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ನಿಂದ ಅಮರೇಗೌಡ ಮಾಲಿ ಪಾಟೀಲ್ ಪ್ರಭಾರಿ ಮುಖ್ಯ ಗುರುಗಳು, ಜಿಲ್ಲಾ ಉತ್ತಮ ಶಿಕ್ಷಕರ ಪ್ರಶಸ್ತಿಗೆ ಭಾಜನರಾದ ನಿಮಗೆ ವಂದನೆಗಳು, ಅಭಿನಂದನೆಗಳು. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ಮೊದಲನೇದಾಗಿ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಯಿಂದ ತಮಗೆ ನಾಳೆ ನಡೀತಕ್ಕಂಥ ಜಿಲ್ಲಾ ಪಂಚಾಯತ್ ರಾಯಚೂರು ಮತ್ತು ಜಿಲ್ಲಾ ಸಾರ್ವಜನಿಕ ಇಲಾಖೆಯಿಂದ ಜಿಲ್ಲಾ ಉತ್ತಮ ಪ್ರಶಸ್ತಿ ಸಿಕ್ಕಿದ್ದು ನಮಗೂ ಸಂತೋಷ ಮತ್ತು ನಮ್ಮ ಚಾನಲ್ ಕಡೆ ತಮ್ಮ ತುಂಬುರದ ಅಭಿನಂದನೆ ಸರ್. ಮೊದಲನೇದಾಗಿ ತಮ್ಮ ಪರಿಚಯವನ್ನು ಕೂಡ ತಾವು ಹೇಳಿ. ಥ್ಯಾಂಕ್ ಯು ಸರ್. ಪ್ರಪ್ರಥಮವಾಗಿ ಪಾಟೀಲ್ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದಗಳು ಸರ್. ನಮಗೆ ನನ್ನ ಹೆಸರು ಶ್ರೀ ಅಮರೇಗೌಡ ಮಾಲಿ ಪಾಟೀಲ್ ಪ್ರಭಾರಿ ಮುಖ್ಯ ಗುರುಗಳು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೂವಿನಬಾವಿ. ಅಲ್ಲಿ ನಾನು ಸುಮಾರು 26 ವರ್ಷಗಳ ಕಾಲ ಇಲ್ಲಿ ಸೇವೆಯನ್ನು ಮಾಡಿದ್ದೇನೆ. ಈಗ ನಾನು ತೆಗೆದುಕೊಂಡದ್ದು ಈ
ಮುಖ್ಯ ಗುರುಗಳಾಗಿ ತೆಗೆದು 2.5 ವರ್ಷ ಆಯಿತು ನಾನು. ಹ್ಞೂ ಸರ್. ನನಗೆ ಈ ಒಂದು ಶಾಲೆಯಲ್ಲಿ ನಮ್ಮೆಲ್ಲ ಊರಿನ ಹಿರಿಯರು ಮತ್ತು SDMC ಅಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮದ ಎಲ್ಲರೂ ನಮಗೆ ಸಹಕಾರವನ್ನು ಕೊಟ್ಟಿರುವುದರಿಂದ ಈ ಶಾಲೆಯನ್ನು ನಾನು ಅಭಿವೃದ್ಧಿಪಡಿಸೋಕ್ಕೆ ಸಾಧ್ಯವಾಯಿತು. ಇಲ್ಲೇ ನಮ್ಗೆ ಸಾಕಷ್ಟು ಇಲ್ಲೇ ಮಕ್ಕಳು ಕೂಡ ನಮಗೆ ಭಾಳಷ್ಟು ಒಳ್ಳೆಯ ಒಂದು ನಮ್ಗೆ ನಾವು ಕಲಿಸ್ತಕ್ಕಂಥ ವಿಚಾರಗಳಿಗೆ ಸ್ಪಂದಿಸ್ತಾ ಇದ್ದೇವೆ. ನಾವು ಸಮಯವೂ ಕೂಡ ಹೆಚ್ಚಿನ ಸಮಯವನ್ನು ತೆಗೆದುಕೊಂಡು 4:15 ನಂತರ 1.5 ತಾಸು ಹೆಚ್ಚಿನ ಸಮಯ ತಗೊಂಡು ಹಿಂದುಳಿದ ಮಕ್ಕಳಿಗೆ ನಾವು ಕಲಿಕೆಯನ್ನು ಕಲಿಸೋಕ್ಕೆ ಪ್ರಾರಂಭ ಮಾಡಿದ್ದೀವಿ. ಹಾಗಾಗಿ ಇಲ್ಲೇ ಇರತಕ್ಕಂಥವು ನಮ್ಮ ಶಾಲೆಯಲ್ಲಿ 108 ದಾಖಲೆ ಇದ್ದದ್ದನ್ನು 150 ಹೆಚ್ಚಿಗೆ ನಾವು ಮಾಡಿದ್ವಿ. ಇನ್ನೊಂದು ಕೋಚಿಂಗ್ ಹೋದ ಮಕ್ಕಳನ್ನು, ಅವೆಲ್ಲ ಮಕ್ಕಳನ್ನು ಮತ್ತೆ ನಾವು ಪುನಃ ನಮ್ಮ ಶಾಲೆಗೆ ತರಿಸುವ ಪ್ರಯತ್ನವನ್ನು ನಾವು ಮಾಡಿದ್ವಿ. ಅದಕ್ಕೆಲ್ಲ ನಮ್ಮ ಶಿಕ್ಷಕರು ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಮಕ್ಕಳ ಕಲಿಕೆಗೆ ಹೆಚ್ಚಿನ ಒತ್ತನ್ನು ಪ್ರಚೋದನೆ ನಾವೆಲ್ಲ ಶಿಕ್ಷಕರು ಕೂಡಿಕೊಂಡು ಯಾವ ರೀತಿ ಕೋಚಿಂಗ್ ಹೋದ ಮಕ್ಕಳನ್ನು ನಾವು ಇಲ್ಲಿಗೆ ಕಲಿಸಬೇಕು ಅಂತ ವಿಚಾರವನ್ನು ಮಾಡಿದಾಗ ನಮ್ಮೆಲ್ಲ ಶಿಕ್ಷಕರು ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಕಲಿಕೆಯನ್ನು ಮುಂದುವರಿಸೋಣ. ನಾವು ಓದು ಮಕ್ಕಳು ತರಿಸ್ಬೇಕಂದ್ರೆ ಮುಖ್ಯವಾಗಿ ಕಲಿಕೆ, ಅದು ಕಲಿಕೆಗೆ ಹೆಚ್ಚಿನ ಒತ್ತು ಕೊಟ್ಟಿವಿ. ಹಾಗಾಗಿ ಎಲ್ಲ ಮಕ್ಕಳು ಕೂಡ ನಮಗೆಲ್ಲ ಮಕ್ಕಳು ಕೂಡ ಇಲ್ಲಿ ಬಂದು ಮತ್ತೆ ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ ಆಗು, ಅದು ನಮ್ಗೆ ಭಾಳ ಸಂತೋಷದಾಯಕವಾಗಿರ್ತಕ್ಕಂಥದ್ದು ಸರ್. ಸರ್, ಇನ್ನೊಂದು ವಿಚಾರ, ನಿಜವಾಗ ತಮ್ಮ ಶಾಲೆ ಬಗ್ಗೆ ಒಟ್ಟು ಗೊತ್ತಿಲ್ಲಕನ್ನು ನಾವು ಈ ಥರ ಒಳಗೆ ಬಂದ್ವಿ. ನಿಮ್ಮ ಶಾಲೆಯಲ್ಲಿ ಯಾವ ರೀತಿಯಾಗಿ ಸಂಪ್ರದಾಯ ಅನ್ನೋದು ಒಂದು ಸಾಕ್ಷಿ ನಿಮ್ಮ ಮಕ್ಕಳಿಂದ. ಬರೀ ನಿಮ್ಮ ಶಾಲೆಯಲ್ಲಿ ಬರೀ ನೀವು ಅಕ್ಷರಷ್ಟ ಕಲಿಸಲ್ಲ, ಅಕ್ಷರ ಸಂಸ್ಕಾರ ಕಲಿಸಿರಿ. ಯಾಕಂದ್ರೆ ಮಕ್ಕಳು ಈಗ ಬಂದ ತಕ್ಷಣ ನಮಗೆಲ್ಲ ಏನಪ್ಪ ಅಂದರೆ ಒಂದು ಹಚ್ಚಾಗಿರ್ತಕ್ಕಂಥ ಒಂದು ಒಳ್ಳೆಯ ಮಾತುಗಳನ್ನು ತಮ್ಮ ಸ್ವಾಗತ ಮಾಡಿಕೊಂಡು ಸರ್, ನಿಜವಾಗಲೂ ಒಳ್ಳೆ ಅಂತಕ್ಕಂಥ ಅದೇ ಸರ್. ಏನಿಲ್ಲ ಸರ, ನಮ್ಮಲ್ಲಿ ಹಳ್ಳಿ ಗ್ರಾಮ ಇರೋದ್ರಿಂದ ಮಕ್ಕಳಿಗೆ ಸಂಸ್ಕಾರ ಅಂತಕ್ಕಂಥದ್ದು ಭಾಳ ದೊಡ್ಡದು ಸರ. ಮುಂದೆ ಅವ್ರ ಜೀವನದಲ್ಲಿ ಪರಿವರ್ತನೆ ಸಂಸ್ಕಾರ ಕಲ್ತ್ರೆ ಮುಂದೆ ಅವರು ತಮ್ಮ ಜೀವನದಲ್ಲಿ ಪರಿವರ್ತನೆ ಆಗಿ ಒಳ್ಳೆಯ ವ್ಯಕ್ತಿಗಳಾಗಿ, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಇರ್ತಾರೆ ಸರ್. ಆಮೇಲೆ ಸರ್, ತಾವು ಶಾಲೆ ಅಂದ್ರೆ ಬರೀ ಶಿಕ್ಷಕರು ಬೆಳಗ್ಗೆ 10ರಿಂದ ಬಂದು 4 ಗಂಟೆ ಹೋಗ್ತಕ್ಕಂಥ ವಾತಾವರಣ ಕಾಣ್ತಾ ಇವತ್ತು ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ. ಮತ್ತು ಈಗಿನ ಒಂದು ವಾತಾವರಣದಲ್ಲಿ ಸರ್ಕಾರಿ ಶಾಲೆಗಳು ಬಹುತೇಕ ಮುಚ್ಚಾಕೈತವ. ಅಂಥದ್ರಲ್ಲಿ ಇಂಥ ಒಂದು ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಶಾಲೆನ ತಾವು ಇಷ್ಟೊಂದು ಒಳ್ಳೆ ಪರಿಸರ ಚೆನ್ನಾಗಿ ಮಾಡಿರಿ, ಆಮೇಲೆ ಮಕ್ಕಳಿಗೆ ಮೋಟಿವೇಶನ್ ಆಗಿ ಇವತ್ತೆಲ್ಲ ಗೋಡೆ ಬರ ಕೊಟ್ಟಿರಿ. ಇದಕ್ಕೇಂತ ತಮ್ಮ ಒಂದು ಸ್ಫೂರ್ತಿ ಸರ್? ನಾನು ಸ್ವಲ್ಪ ಇರ್ತಕ್ಕಂಥ ಸ್ವಲ್ಪ ದೇಣಿಗೆ ತಗೊಂಡು ಉಳಿದದ್ದೆಲ್ಲ ನನ್ನ ಪಗಾರದಲ್ಲಿ ಬಂದಿರತಕ್ಕಂಥ ದುಡ್ಡನ್ನು ತೆಗೆದುಕೊಂಡು ಈ ಕೆಲಸವನ್ನು ಮಾಡಿದ್ದೀನಿ ಸರ್. ಮಕ್ಕಳಿಗೋಸ್ಕರವಾಗಿ ಇದು ಮಾಡಿದ್ದು ಸರ್. ಅಂದ್ರೆ ಸರ್, ಇದೆಲ್ಲ ಖರ್ಚು ವೆಚ್ಚೆಲ್ಲ ತಮ್ಮ ವೈಯಕ್ತಿಕ ಮಾಡ್ಕೊಂಡ್ರಿ ಸರ್? ವೈಯಕ್ತಿಕ ಮಾಡಿದ್ದೀನಿ ಸರ್. ನಿಜವಾಗ್ಲೂ ಮತ್ತೆ ಈ ಒಂದು ಜೂನ್ಲಿಂದ ನಾನು ಮತ್ತೆ ನನ್ನದೇ ಒಂದು ಪಗಾರದಲ್ಲಿ ಒಬ್ಬ ಗೆಸ್ಟ್ ಟೀಚರ್ ಕೂಡ ತಗೊಂಡಿದ್ದೇನೆ, ಸ್ವಂತ ಖರ್ಚಿನಿಂದ. ಸ್ವಂತ ಖರ್ಚಿನಿಂದ. ಯಾಕೆ ಸರ್ ತಮ್ಮ ಇಲಾಖೆ ಅಧಿಕಾರಿಗಳು ಅದಕ್ಕೇನು ಇದ್ದಾರೆ ಸರ್? ಆದ್ರೂ ಮಕ್ಕಳ ಕಲಿಕೆ ಹೆಚ್ಚಿನ ಮಟ್ಟದಲ್ಲಿ ಆಗಲಿ ಅನ್ನೋ ಇನ್ನೂ ಹೆಚ್ಚು ಆಗಬೇಕು, ನಮ್ಮ ಹಳ್ಳಿ ಗ್ರಾಮ ಇರೋದ್ರಿಂದ ಚೆನ್ನಾಗಿ ಆಗಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಕೆಲಸ ಮಾಡಿದ್ದೀನಿ ಸರ್. ಆಮೇಲೆ ಸರ್, ಈ ಸರ್ಕಾರಿ ಶಾಲೆಯಲ್ಲಿ ಕಂಪ್ಯೂಟ್ರು ಸ್ಮಾರ್ಟ್ ಕ್ಲಾಸ್ ನಾವು ನೋಡೋದೇ ಅಪರೂಪ. ಅದೊಂದು ನಮ್ಗೆ ಭಾಳ ಖುಷಿ ಆಯಿತು, ನಮ್ಮ ಚಾನಲ್ಗೆ ಆಯಿತು, ನಮಗಾಯಿತು. ಇದು ಹೇಗೆ ಸರ್? ಇದು ಸರ್ ನಾನು ಒಂದು ಚಾಲೆಂಜ್ ಆಗಿ ತಗೊಂಡ್ಕೊಂಡಿದ್ದು ಸರ್ ಇದು. ಯಾಕಂದ್ರೆ ನಮ್ಮ ಹಳ್ಳಿ ಗ್ರಾಮ ಇರೋದ್ರಿಂದ ಇಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ ಅಂಬೋದು ಗೊತ್ತಿರಲ್ಲ. ಹಾಗಾಗಿ ಆ ಮಕ್ಕಳಿಗೆ ಕಂಪ್ಯೂಟರ್ ನಾವು ಈಗಲಿಂದನೇ ಇಲ್ಲೇ ಪ್ರಾರಂಭ ನಾವು ಇದು ಮಾಡಿದ್ವಿ ಅಂದ್ರೆ ಮಕ್ಕಳು ಮುಂದೆ ತಮ್ಮ ಜೀವನವನ್ನು ಒಳ್ಳೆ ರೀತಿ ರೂಪಿಸ್ಕೋಬೋದು ಅಂತೇಳಿ ಇದು ಮಾಡಿದ್ವಿ ಸರ್. ಆಮೇಲೆ ಸರ್, ತಾಳೆ ನಾವು ಜಿಲ್ಲಾ ಪ್ರಶಸ್ತಿ ತಗೊಂತೀವಿ ಸರ್. ಈ ಹಿಂದೆ ಮತ್ತೆ ಪ್ರಶಸ್ತಿ, ತಾಲೂಕು ಪ್ರಶಸ್ತಿ ಅಥವಾ ಯಾವ ಸಂಘ ಸಂಸ್ಥೆ ಏನಾದ್ರು ನಮಗೆ ತಾಲೂಕು ಪ್ರಶಸ್ತಿ ಹೋದ ವರ್ಷ 24-25 ಸಾಲಿನಲ್ಲಿ ತಾಲೂಕು ಪ್ರಶಸ್ತಿಯನ್ನು ನಮ್ಮ ಶಾಲೆಯಲ್ಲಿ ಬಂದು ಶಾಸಕರು ಬಂದು, ತಾಲೂಕ್ ಪಂಚಾಯತಿ ಇಒ ಬಂದು ನಮ್ಮ ಶಾಲೆಯನ್ನು ಬಹಳಷ್ಟು ಪ್ರಶಂಸೆಯನ್ನು ವ್ಯಕ್ತಪಡಿಸಿ ಸರ್. ಮಕ್ಕಳ ಕಲಿಕೆ ಯಾವ ಅಷ್ಟು ಒಂದು ಅದ್ಭುತವಾದ ಕಲಿಕೆ ಇರೋದರಿಂದ ಶಾಸಕರು ಕೂಡ ನಮ್ಮನ್ನು ಇದು ಮಾಡಿ ಪ್ರಶಂಸೆ ವ್ಯಕ್ತಪಡಿಸಿ ಇದು ಮಾಡಿದ್ರು ಸರ್. ಸರ್, ಇಲ್ಲಿ ನಿಜವಾಗಲೂ ನೀವಾಯ್ತು, ಶಿಕ್ಷಕರಾಯಿತು, ಶಾಲೆಗೆ ಸಹಕಾರ ಐತೆ, ಅದೇ ರೀತಿ ಎಲ್ಲ ಪಾಲಕರು ಮತ್ತು ಪೋಷಕರ ಸಹಕಾರ ಐತೆ ಸರ್? ಅಲ್ಲ, ಪ್ರತಿ ಮನೆಯಲ್ಲೂ ಕೂಡ ಈ ಶಾಲೆ ಅಂದರೆ ಇದು ನಮ್ಮದು ಅಂತಕ್ಕಂಥ ಭಾವನೆ ಎಲ್ಲರಲ್ಲಿ ಇದೆ ಸರ್. ಅದು ಬೇಕು ಸರ್ ಪಾಲಕರಿಗೆ. ನಮ್ಮತಕ್ಕಂಥ ಮನೆ ಬಂದ ಮಾತ್ರ ಶಾಲೆಗೆ ಬರೀ ಶಿಕ್ಷಕರಷ್ಟೇ ಅಲ್ಲ, ಪಾಲಕರು ಸಹಿತ ಕೈ ಜೋಡಿಸೋ ಸರ್. ಅಂತ ವಾತಾವರಣ ಐತೆ ಸರ್? ಐತೆ ಸರ್. ಪ್ರತಿಯೊಂದಕ್ಕೂ ನಮ್ಮ ಜೊತೆಗೆ ಇದ್ದಾರೆ ಸರ್, ಎಲ್ಲ ಪಾಲಕರು ಇದೆ ಸರ್. ಒಟ್ಟು ಶಿಕ್ಷಕರ ಸಂಖ್ಯೆ ಸರ್ ಈ ಸದ್ಯ ನಾವು 3 ಸರ್ ಪ್ರೆಸೆಂಟ್ ನಮ್ಮ ಸರ್ಕಾರಿ ಕಾಯಂ ಶಿಕ್ಷಕರು, ಅತಿ ಶಿಕ್ಷಕರು 3 ಸರ್. ನಾನು ನನ್ನ ಶಾಲೆಯಿಂದ ನನ್ನ ಪಗಾರದಿಂದ ಮತ್ತೆ ಒಬ್ಬರನ್ನು ತಗೊಂಡೆ ಸರ್. ವೇತನ ಕೊಡ್ತಾ ಇದೆ ಸರ್? ನನ್ನ ವೇತನದಿಂದ ಅವ್ರಿಗೆ ಕೊಡ್ತಾರೆ. ನಿಜವಾಗ್ಲೂ ಒಳ್ಳೆ ಮೆಚ್ಚೋದ ಸರ್ ನೀವು. ನಿನ್ನ ಹೆಸರಮ್ಮ? ದೀಕ್ಷಿತ. ಎಷ್ಟನೇ ಕ್ಲಾಸ್? ಹಾಂ, ಹೇಳಮ್ಮ. ಭಾರತ ರಾಜನಗ ನಾವು ಭಾರತವು ಒಂದು ಸಾರ್ವಭೌಮ ಸಮತವಾಗಿ ಸರ್ವಧರ್ಮ ಸಮವಾದ ಪದ ಸತ್ತಾತ್ಮ
ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮ ಸತ್ಯ ಮತ್ತು ಸ್ವಾತಂತ್ರ್ಯ ಸ್ಥಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡ ಮತ್ತು ವ್ಯಕ್ತಿ ಗೌರವವನ್ನು ರಕ್ಷತೆ ಹಾಗೂ ಅಖಂಡತೆಯನ್ನು ಶಿಸ್ತಿಗೊಳಿಸಿ ಅವರಲ್ಲಿ ಭದ್ರಭಾವನೆಯನ್ನು ವೃದ್ಧಿಗೊಳಿಸಲು ಶತಾಪೂರ್ವಕ ಸಂಕಲ್ಪ ಮಾಡಿರುವಾಗಿ ನಮ್ಮ ಸಭೆಯಲ್ಲಿ 19 ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಭೆಯನ್ನು ಅಂಗೀಕರಿಸಿ 15 ಅಂಶ ಹಾಂ ಸರ್, ತಮ್ಮ ಹೆಸರು? ಅಂಬರೀಷ್ ಅಂತೇಳಿ. ಅಂಬರೀಷ್ ಸರ್, ನಾವು ಬಿಲ್ಡಿಂಗ್ ಮೇಸ್ತ್ರಿ ಇದ್ದೀವಿ. ಹ್ಞೂ ರೀ. ಈ ಶಾಲೆಗೆ ಸರ್ ತಾವು ಶಾಲೆಗೆ SMC ಸದಸ್ಯರಾಗಿದ್ದೀವಿ. ಸದಸ್ಯರು. ಒಳ್ಳೆ ಸರ್. ಮತ್ತೇನು ಸರ್, ತಮ್ಮ ಶಾಲೆ ಮುಖ್ಯಗುರುಗಳಿಗೆ ನಾಳೆ ಜಿಲ್ಲಾ ಪ್ರಶಸ್ತಿ ಸಿಕ್ಕತ್ತೆ, ಅದಕ್ಕೇನು ತಾವೇನು ಸಂತೋಷ ಪಡ್ತೀವಿ ಸರ್? ತುಂಬ ಸಂತೋಷ ಪಡ್ತೀವಿ. ಯಾಕಂತಂದರೆ ನಮ್ಮ ಶಾಲೆಯಲ್ಲಿ ಹುಡುಗರು ಇದು ಶಿಕ್ಷಣ ಬೆಳವಣಿಗೆ ಮಾಡೋದ್ರಾಗಲಿ, ಆಮೇಲೆ ಗಿಡ ಮರಗಳು ಬೆಳೆಸೋದ್ರಾಗಲಿ ಎಲ್ಲದರಲ್ಲಿ ಸ್ವಲ್ಪ ಮುಂದುವರೆದು ಕೆಲಸವನ್ನು ಭಾಳಷ್ಟು ಮುತುವರ್ಜಿ ಇದು ಕೆಲಸ ಮಾಡ್ಯಾರ ಸರ್. ಹಿಂಗಾಗಿ ಆ ಪ್ರಶಸ್ತಿ ಪ್ರಶಸ್ತಿ ಸಿಕ್ಕಿದೆ. ಅದರಿಂದಾಗಿ ನಾವು ತುಂಬ ಸಂತೋಷ ಪಡ್ತಾರೆ, ಖುಷಿ ಪಡ್ತಾರೆ. ಮತ್ತೆ ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಬಗ್ಗೆ? ಸರ್ ಬಗ್ಗೆ ಏನಕ್ಕೇನ್ರಿ, ಮೊದಲೆಲ್ಲ ಬೇರೆಯವರಿದ್ರು ಹೆಡ್ ಮಾಸ್ಟರ್, ಅವರು ಇವಾಗ 2.5 ವರ್ಷ ಆಯ್ತು ಚಾರ್ಜ್ ತಗೊಂಡು ಸರ್ ಬಂದು ಅವ್ರು ತಗೊಂಡಾಳಿಂದ 3.25% ನಮ್ಮ ಸ್ಕೂಲನ್ನು ಬದಲಾವಣೆ ಮಾಡಿದ್ದಾರೆ. ಬೆಳವಣಿಗೆ ಮಾಡ್ಯಾರ ಪ್ರತಿಯೊಂದರಲ್ಲಿ, ಓದೋದ್ರಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಂದು ಶಾಲೆ ಒಟ್ಟು ಎಲ್ಲ ಕಟ್ಟಡ ಆಗ್ಲಿ, ಗಿಡ ಮರಗಳಾಗ್ಲಿ, ಬೆಳವಣಿಗೆ ಯಾವ ಪ್ರತಿಯೊಂದಾಗ್ಲಿ ಅವರು ಮುಂದೆ ನಿಂತು ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ. ಆಮೇಲೆ ಸ್ಕೂಲ್ ಟೈಮ್ 9:30 4:30 ಟೈಮ್ ಐತೆ ಅವ್ರದ್ದು. ಆದ್ರೆ ಎಕ್ಸ್ಟ್ರಾ ಒಂದು 6 ಗಂಟೆವರೆಗೆ ಕೆಲಸ ಮಾಡಿ ನಮ್ಮೂರು ಹೆಸರು ಬೇರೆ ಕಡೆ ಎಲ್ಲ ಟೀಶ್ ಹೋಗಿದ್ವು ಮೊದಲು ಇವ್ರು ಬರ್ಲಿಕ್ಕಿಂತ ಮುಂಚೆನ. ಅವು ಎಷ್ಟಂದ್ರೆ ಒಂದು 50 ಟೀಶ್ ಹೋಗಿದ್ವು. ಈ ಬದಲಾವಣೆಗೆ ಅದೇ ಹುಡುಗರ ಇದೇ ಶಾಲೆಯ SDM ಸದಸ್ಯನಾಗಿ ಅನ್ನೋದಕ್ಕಿಂತ ವಿಶೇಷವಾಗಿ ನಾವು ಅಮರೇಗೌಡ ಪಾಟೀಲ್ ಸಭೆಯಲ್ಲೇ ಕಲಿತಿರುವಂಥ ವಿದ್ಯಾರ್ಥಿಗಳು. ಬಹುಶಃ ನಮ್ಮ ಶಾಲೆಗೆ ಅನಾದಿ ಕಾಲದಿಂದಲೂ ಅವತ್ತಿನ ಶಾಲೆಗೆ ಇವತ್ತಿನ ಶಾಲೆಗೆ ನಾವೆಲ್ಲ ಅಬ್ಸರ್ವ್ ಮಾಡ್ತಾ ಹೋದರೆ ಬಹುಶಃ ದೊಡ್ಡ ಬದಲಾವಣೆಗಳೇ ಆಗಿದೆ. ಇವತ್ತು ಅವ್ರು ಯಾವತ್ತಿಗೂ ನಮ್ಮೆಲ್ಲರನ್ನೂ ಪಾಲಕರಾಗಿ ಪೋಷಕರಾಗಿ ಅವರೇ ನಮ್ಮನ್ನು ಸೂಚಿರುವಂಥದ್ದು. ಇವತ್ತು ಅದೇ ವಿಶೇಷವಾಗಿ ಇವತ್ತು ನಮ್ಮ ಶಿಕ್ಷಕರಿಗೆ, ನಮ್ಮ ಗುರುಗಳಿಗೆ ಜಿಲ್ಲಾ ಮಟ್ಟದ ಒಂದು ಉನ್ನತ ಪ್ರಶಸ್ತಿ ದೊರಕಿದೆ. ಅದೇ ರೀತಿಯಾಗಿ ಅವರು ತಮ್ಮ ಕೈಯಲ್ಲೇ ಕಲ್ತಿರೋಂಥ ತಮ್ಮ ಕೈ ಬಳಗದವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟು ತದನಂತರದಲ್ಲಿ ಅವರು ಜಿಲ್ಲಾ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ವಿಶೇಷವಾಗಿ ಎಲ್ಲರನ್ನು ಬೆಳೆಸೋಂಥ ಗುಣ, ತಮ್ಮ ಕೈಯಲ್ಲಿರುವಂಥವ್ರನ್ನೆಲ್ಲರನ್ನು ಮೇಲೆತ್ತುವ ಗುಣ ಅವರಿಗೆ ಸ್ವಲ್ಪ ಅವತ್ತಿನಿಂದನೂ ಬಂದಿದೆ. ಹಾಗಾಗಿ ಅಂಥ ಗುರುಗಳನ್ನ ಪಡೆದಿರೋಂಥ ನಮ್ಮ ಶಾಲೆ ಕೂಡ ನಾವು ಧನ್ಯ ಅಂತ ಹೇಳ್ತೀವಿ. ಆತ್ಮೀಯರು ಮತ್ತು ಹಿರಿಯರು ಆದಂಥ ಶ್ರೀಯುತ ಅಮರೇಗೌಡ ಸರ್ ಮಾಲಿಪಾಟೀಲ್ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಂಬೈಯ ಮುಖ್ಯ ಗುರುಗಳು. ಅವರಿಗೆ ಇವತ್ತು 2025-26ನೇ ಸಾಲಿನ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿರುವಂಥದ್ದು ಭಾಳಷ್ಟು ಖುಷಿ ತರುವಂಥ ವಿಷಯ. ಅದರಲ್ಲೂ ನೂತನ ಮಸ್ಕಿ ತಾಲೂಕಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ಬಂದಿರೋದ್ರಿಂದ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘ ಅಧ್ಯಕ್ಷರಾದಂಥ ನಾನು ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅವರಿಗೆ ನಾನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಈ ಒಂದು ಪ್ರಶಸ್ತಿ ಅಮರೇಗೌಡ ಸರಿಗೆ ಬಂದಿರೋದ್ರಿಂದ ಆ ಪ್ರಶಸ್ತಿಯ ಮೌಲ್ಯ ಹೆಚ್ಚಾಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಪ್ರಶಸ್ತಿಗಳು ಉತ್ತಮವಾದ ವ್ಯಕ್ತಿಗೆ ಸಲ್ಲಿದ್ರೆ ಮಾತ್ರ ಆ ಒಂದು ಪ್ರಶಸ್ತಿಗೆ ಮೌಲ್ಯ ಇರ್ತದೆ. ಅಂಥ ಒಂದು ವ್ಯಕ್ತಿತ್ವದವರು, ಅಪರೂಪದ ವ್ಯಕ್ತಿತ್ವದವರು ಅಮರೇಗೌಡ ಸರ್ ಅವರು. ಈ ಶಾಲೆಯ ಗುಣಮಟ್ಟದ ಕಲಿಕೆ ಇರ್ಬೋದು ಮತ್ತು ಭೌತಿಕ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಅವರು ಶ್ರೀ ಅಮರೇಗೌಡ ಪಾಟೀಲ್ ಮುಖ್ಯಗುರುಗಳು ಮುಂಬೈ ಶಾಲೆಗೆ ಅವರಿಗೆ ಜಿಲ್ಲಾ ಪ್ರಶಸ್ತಿ, ಅತ್ಯುತ್ತಮ ಜಿಲ್ಲಾ ಪ್ರಶಸ್ತಿ ಸಿಕ್ಕಿರೋ ಕಾರಣಕ್ಕಾಗಿ ಆಕಸ್ಮಿಕ ಈ ಶಾಲೆಗೆಂದು ನಾವೆಲ್ಲ ಸಂಘದ ವತಿಯಿಂದ ಭೇಟಿ ಕೊಟ್ವಿ. ಅಮರೇಗೌಡ ಪಾಟೀಲ್ ಅವರು ನಿಜವಾಗ್ಲೂ ಶೈಕ್ಷಣಿಕವಾಗಿ ಈ ಶಾಲೆಗೆ ಭಾಳಷ್ಟು ಬದಲಾವಣೆಯನ್ನು, ಕ್ರಾಂತಿಕಾರಿಯಾಗಿರ್ತಕ್ಕಂಥ ಬದಲಾವಣೆ ತಂದಿದ್ದಾರೆ. ವಿಶೇಷವಾಗಿ ಮಕ್ಕಳ ಕಲಿಕೆ ದೃಷ್ಟಿಯಿಂದ ಅವರ ಒಂದು ಸಾಧನೆ ಅಮೋಘವಾಗಿರುವಂಥದ್ದು. ಈ ಒಂದು ಶೈಕ್ಷಣಿಕವಾಗಿ ಏನು ಇವತ್ತು ಅಕಾಡೆಮಿಕ್ ಆಗಿ ಅವರು ದುಡಿದು ಪ್ರತಿಫಲವಾಗಿ ಇವತ್ತು ಅವರಿಗೆ ಅತ್ಯುತ್ತಮ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿರೋದು ಭಾಳಷ್ಟು ಖುಷಿ ತಂದಿರುವಂಥ ಸಮಾಚಾರ. ವಿಶೇಷವಾಗಿ ಮಸ್ಕಿ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿರ್ತಕ್ಕಂಥ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಅವರಿಗೆ ಶುಭ ಹಾರೈಸ್ತೇನೆ.